ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರೀತಿ ಮತ್ತು ಸಂತೋಷ ನಮ್ಮದೇ ಮನಸ್ಥಿತಿಯಾಗಿದೆ. ಅದು ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದುವುದಿಲ್ಲ. ಹಾಗೆಯೇ ನಮ್ಮ ಮನಸ್ಸು, ದೇಹ, ನಮ್ಮ ಮುಖ ಹಾಗೂ ನಮ್ಮ ಮುಖದ ಮೇಲೆ ಇರುವ ಸೌಂದರ್ಯ ಯಾವುದು ನಮ್ಮದಲ್ಲ. ಕೇವಲ ನಾವು ಸಾಲದ ರೂಪದಲ್ಲಿ ಪಡೆದಿದ್ದೇವೆ. ನಮ್ಮ ಸಮಯ ಬಂದಾಗ ಇದೆಲ್ಲವನ್ನ ನಮ್ಮ ಮಾಲೀಕನಿಗೆ ನಾವು ಹಿಂದಿರುಗಿಸಲೇಬೇಕು. ಏಕೆಂದರೆ ಈ ಬದುಕು ಶಾಶ್ವತವಲ್ಲ. ಯಾವಾಗ ಏನು ಆಗುತ್ತದೆಯೋ ಆ ಕೃಷ್ಣ ಪರಮಾತ್ಮನಿಗೆ ಮಾತ್ರ ಗೊತ್ತು. ಶಾಶ್ವತವೇ ಇಲ್ಲದ ಈ ಬದುಕಿನಲ್ಲಿ ನನ್ನಿಂದಲೇ ಮಾತ್ರ ಸಾಧ್ಯ. ಇವೆಲ್ಲ ನನಗೆ ಸೇರಬೇಕಾದದ್ದು, ನಾನೇ ಮಾಡಿದ್ದು, ಎಲ್ಲವೂ ನನ್ನದೇ ಅಂತ ಏಕೆ ಕೊಚ್ಕೊಳ್ತಾ ಇದೀಯಾ? ನೀನು ಈ ಜಗತ್ತಿನಲ್ಲಿ ಕೇವಲ ಸಣ್ಣ ಹುಳು ಮಾತ್ರ. ನಿನ್ನಂಥವರು ತುಂಬ ಜನ ಸಿಗ್ತಾರೆ. ಜೀವನದಲ್ಲಿ ನೀನು ಬುದ್ಧಿವಂತನಾಗು, ಯಶಸ್ವಿಯಾಗುತ್ತೀಯ. ಆದರೆ ಅತಿ ಬುದ್ಧಿವಂತಿಕೆ ತೋರಿಸಬೇಡ, ಸುಟ್ಟು ಬೂದಿಯಾಗುತ್ತೀಯ. ನಿನ್ನ ಬೆನ್ನ ಹಿಂದೆ ಕುತಂತ್ರ ಮಾಡುವವರ ಬಗ್ಗೆ ಯೋಚಿಸಬೇಡ. ಅದು ಅವರ ಕೆಲಸ ಮಾತ್ರ. ಅವರು ಯಾವಾಗಲೂ ಅದನ್ನೇ ಮಾಡಲು ಯೋಗ್ಯರು. ಚಿಂತೆ ಮಾಡಬೇಡ. ಮೇಲೊಬ್ಬ ಎಲ್ಲವನ್ನ ವೀಕ್ಷಣೆ ಮಾಡುತ್ತಿರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೂ ನ್ಯಾಯ ನೀಡುವನು. ಯಾರೇ ಪಾಪ ಮಾಡಲಿ ಅವರು ಮಾಡಿದ್ದು ಅವರು ಅನುಭವಿಸುತ್ತಾರೆ. ಸ್ವರ್ಗ ನರಕ ಮೇಲಿಲ್ಲ, ಎಲ್ಲವೂ ಇಲ್ಲೇ ಅನುಭವಿಸಬೇಕು. ನಿನಗೆ ಎಲ್ಲಿರಿಂದಲೂ ಮೋಸ ಹೋಗಿದ್ದೇನೆ ಎಂದು ಕೊರಗಬೇಡ. ನನ್ನನ್ನು ಮನಸ್ಪೂರ್ವಕವಾಗಿ ನಂಬಿದವರಿಗೆ ನಾನು ಯಾವತ್ತೂ ಮೋಸ ಮಾಡುವುದಿಲ್ಲ. ನಿನ್ನನ್ನು ಮೋಸ ಮಾಡಿದವರನ್ನು ಸುಮ್ಮನೆ ಬಿಡುವುದಿಲ್ಲ. ಯಾವುದಾದರೂ ಒಂದು ರೂಪದಲ್ಲಿ ಬಂದು ಅವರಿಗೆ ತಕ್ಕ ಪಾಠ ಕಲಿಸುತ್ತೇನೆ. ಪಶ್ಚಾತ್ತಾಪದ ಏಟು ತುಂಬ ಭಯಂಕರವಾಗಿರುತ್ತದೆ. ನಾವು ಮಾಡಿದ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ. ಸ್ವರ್ಗ ಮತ್ತು ನರಕವನ್ನು ಅನುಭವಿಸಲೇಬೇಕು ಅಂತ ಅವನ ಹಣೆ ಬರಹದಲ್ಲಿ ಬರೆದಿದ್ದರೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಪುಣ್ಯ ಮುಗಿದ ಮೇಲೆ ಶ್ರೀಮಂತನೂ ಕೂಡ ಭಿಕ್ಷೆ ಬೇಡಬೇಕಾಗುತ್ತದೆ. ಅದಕ್ಕೋಸ್ಕರ ಯಾರಿಗೂ ಮೋಸ ವಂಚನೆ ಮಾಡಬೇಡಿ. ಯಾರ ಮನಸ್ಸನ್ನು ನೋಯಿಸಬೇಡಿ. ನೀನು ತಪ್ಪು ಮಾಡಿದ್ದೀಯ, ನೀನು ತಪ್ಪು ಮಾಡಿದ್ದನ್ನು ಯಾರೂ ನೋಡಿಲ್ಲ ಅಂತಾನೂ ನೀನು ತಿಳಿದುಕೊಂಡಿರಬಹುದು. ಆದರೆ ಅದು ನಿನ್ನ ಕಲ್ಪನೆ ಮಾತ್ರ. ಏಕೆಂದರೆ ನಿನ್ನ ಆತ್ಮಕ್ಕೆ ಗೊತ್ತಿರುತ್ತದೆ ನೀನು ತಪ್ಪು ಮಾಡಿದ್ದೀಯ ಅಂತ. ಆ ದೇವರೇ ಬಂದು ನಿನ್ನನ್ನು ಕ್ಷಮಿಸಿದರೂ ನಿನ್ನ ಆತ್ಮ ನಿನ್ನನ್ನು ಕ್ಷಮಿಸಲಾರದು. ಆಕಾಶದಲ್ಲಿ ವಿಮಾನವನ್ನು ಹಾರಿಸುವ ಚಾಲಕನಿಗೆ ಯಾವತ್ತೂ ಅಹಂಕಾರ ಇರುವುದಿಲ್ಲ. ಯಾಕಂದರೆ ಅವನಿಗೆ ಗೊತ್ತಿದೆ ಆಕಾಶದಲ್ಲಿ ವಿಮಾನವನ್ನು ನಿಲ್ಲಿಸಲು ಆಗುವುದಿಲ್ಲ ಅಂತ. ಮನುಷ್ಯನಿಗೆ ಸ್ವಲ್ಪ ಯಶಸ್ಸು ಸಿಕ್ಕರೆ ಸಾಕು. ಆ ಯಶಸ್ಸು ಅವನ ತಲೆ ಮೇಲೆ ಏರಿ ಅಹಂಕಾರದ ರೇಖೆಯನ್ನು ದಾಟುತ್ತಾನೆ. ಏಕೆಂದರೆ ಅವನು ಜೀವನದಲ್ಲಿ ಯಾವುದು ಶಾಶ್ವತವಲ್ಲ ಅನ್ನುವುದನ್ನು ಮರೆತಿರುತ್ತಾನೆ. ಜೀವನದಲ್ಲಿ ಉಪಕಾರ ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಅಪಕಾರ ಮಾಡಬಾರದು. ನೀನು ಮಾಡಿದ ಒಂದು ಉಪಕಾರ ಅವರು ಮರೆತರೆ ಅದು ನಿನಗೆ ಅಪಕಾರ ಮಾಡಿದಂತೆ ಆಗುತ್ತದೆ. ಹಾಗಂತ ನೀನು ಯಾರಿಗೂ ಸಹಾಯ ಮಾಡಬೇಡ ಅಂತ ಹೇಳ್ತಾ ಇಲ್ಲ. ನಿನಗೆ ಬೇರೊಬ್ಬರಿಗೆ ಸಹಾಯ ಮಾಡಿದರೂ ಅವರು ನಿನ್ನ ಸಮಯಕ್ಕೆ ಸಹಾಯ ಮಾಡಲಿಲ್ಲ ಅಂದರೆ ತಲೆ ಕೆಡಿಸಿಕೊಳ್ಳಬೇಡ. ಇಲ್ಲಿ ಎಲ್ಲರೂ ತಮ್ಮ ಸಮಯಕ್ಕೆ ತಕ್ಕಂತೆ ಬದಲಾಗುತ್ತಾರೆ. ಜೀವನದಲ್ಲಿ ಸೋತು ಗೆದ್ದವರೇ ಇತಿಹಾಸ ಸೃಷ್ಟಿಸಿದ್ದಾರೆ ಹೊರತು ಮೋಸ ಮಾಡಿ ಗೆದ್ದದ್ದು, ಉದ್ಧಾರವಾಗಿದ್ದು ಚರಿತ್ರೆಯೇ ಇಲ್ಲ. ನ್ಯಾಯದಿಂದ ನಡೆದವರಿಗೆ ಸೋಲು ಸಿಗಲು ಸಾಧ್ಯವಿಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರವನ್ನು ನೀಡುತ್ತದೆ. ಕೊನೆಯದಾಗಿ, ನೀನು ಸಾಧನೆ ಮಾಡಲು ಬಯಸಿದ್ದರೆ ಸಮಯ ವ್ಯರ್ಥ ಮಾಡಬೇಡ. ನಿನಗೆ ನೋವು ಕೊಟ್ಟವರಿಗೆ ಏನು ಮಾಡಬೇಡ. ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ನೀನು ತಾಳ್ಮೆಯಿಂದ ಮಾತ್ರ ನೋಡು, ಎಲ್ಲವೂ ನಿನ್ನ ಕಣ್ಣ ಮುಂದೆಯೇ ನಡೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.